ಹೇ ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ ಗುರು? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತಿದ್ದೀನಿ. ಈ ವಿಡಿಯೋ ಏನಂದರೆ ಗುರು, ನಮ್ಮ ಬಿಲ್ಡಿಂಗ್ ಟೆರೆಸ್ ಮೇಲೆ ಜೇನು ಗೂಡಿಕ್ಕಿದೆ. ಸೊ ಅದಕ್ಕೆ ಒಬ್ಬ ಹನಿ ಕಲೆಕ್ಟರ್ ಪರ್ಸನ್ನ ಕರ್ಕೊಂಬಂದಿದ್ದೀವಿ. ಸೊ ಅವರು ನಮ್ಮ ಬಿಲ್ಡಿಂಗ್ ಮುಂದೆ ಹಂಗೆ ಪಾಸ್ ಆಗ್ತಿದ್ರು, ಹಂಗೆ ಕರ್ಕೊಂಬಂದಿದ್ದೀವಿ. ಅಲ್ಲಿ ಮೇಲೆ ಅಲ್ಲಿ ಕಾಣಿಸ್ತಿದೆಯಲ್ಲ ಗುರು, ಅದೇ ಗುರು ಜೇನುಹುಳ ಇಕ್ಕಿರೋದು, ಅಲ್ಲಿ ಜಾಗ ಒಳಗಡೆ ಇಕ್ಕಿರೋದು ಗೂಡು. ಸೊ ಬನ್ನಿ ನೋಡಿಸ್ತೀನಿ ಒಳಗಡೆ. ಈ ಕಾರ್ನರ್ ರೈಟ್ ಸೈಡ್ ಕಾರ್ನರಲ್ಲಿ ಇಕ್ಕಿದೆ. ಸೊ ನೋಡಿ, ಸೊ ಇಲ್ಲಿದೆಯಲ್ಲ, ಇಲ್ಲೇ ಲೆಫ್ಟ್ ಸೈಡ್ ಕಾರ್ನರಲ್ಲಿದೆ ನೋಡಿ. ಸೊ ಇಲ್ಲಿ ಜೇನುಹುಳ ಇಕ್ಕಿದೆ. ಸೊ ರೀಸನ್ ಲೈಕ್ ಏನಕ್ಕೆ ನಾವು ಈ ಜೇನುಹುಳಗಳನ್ನ ಲೈಕ್ ತೆಗಿತಿದ್ದೀವಿ ಅಂದರೆ, ಇಲ್ಲಿ ನಮ್ಮ ಒಬ್ಬ ಅಂಕಲ್ ಮಲ್ಕೋಬೇಕು. ಸೊ ಅದಕ್ಕೆ ಇದು ಜೇನುಹುಳಗಳಿದ್ರೆ ತೊಂದರೆ ಆಗುತ್ತೆ ಅಂತೇಳ್ಬಿಟ್ಟು ಬಿ ಕಲೆಕ್ಟರ್ನ ಕರ್ಕೊಂಬಂದು ಇದು ಎಲ್ಲ ಎಬ್ಸಿದ್ದೀವಿ. ಸೊ ಅವರು ಪ್ರೊಸೆಸ್ ಸ್ಟಾರ್ಟ್ ಮಾಡಿದ್ರು. ಲೈಕ್ ಕೆಳಗಡೆ ಹೋಗಿ ಪ್ಲ್ಯಾನ್ಸ್ ಏನೋ ಕಿತ್ಕೊಂಬಂದರು. ಸೊ ಕಿತ್ಕೊಂಬಂದು ಸೊ ಕೆಳಗಡೆ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಲೈಕ್ ಅವ್ರು ಹೇಳಿದ್ರು 7 ಇಲ್ವಾ 10 ಇಲ್ವಾ 11 ಇರುತ್ತಂತೆ, ಲೈಕ್ ಲೇಯರ್ಸ್ ಅಲ್ಲಿ ಮೇಲೆ. ಸೊ ಫಸ್ಟೇ ಇವ್ರು ಪ್ರಿಡಿಕ್ಟ್ ಮಾಡ್ಬೋದಂತ ಹೇಳ್ಬೋದು. ಸೊ ಜಸ್ಟ್ ಜೇನುಹುಳನ ಎಬ್ಬಿಸ್ದಿರಾನೇ ಫಸ್ಟೇ ಇವ್ರು ಪ್ರಿಡಿಕ್ಟ್ ಮಾಡಿ ಹೇಳಿದ್ರು ಹಿಂಗಿರುತ್ತೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಅದು ಎಷ್ಟಿದೆ ಅಂತ ಹೇಳ್ಬಿಟ್ಟು ನೀವು ಕೌಂಟ್ ಮಾಡಿ. ಸೊ ಲಾಸ್ಟಲ್ಲಿ ನೋಡಿಸ್ತೀನಿ ಎಷ್ಟಿದೆ ಅಂತ ಲೇಯರ್ಸ್ ನೀವು ಕೌಂಟ್ ಮಾಡಿ. ಸೊ ಇವರು ಪ್ರೊಸೆಸ್ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ. ಸೊ ಫಸ್ಟ್ ಕೆಳಗಡೆ ಒಂದು ಲೇಯರಲ್ಲಿ ಪ್ಲ್ಯಾನ್ಸ್ ಇಕ್ಕಿದ್ದಾರೆ ನೋಡಿ. ಸೊ ಸೆಕೆಂಡ್ ಲೇಯರಲ್ಲಿ ನ್ಯೂಸ್ ಪೇಪರ್ ಸಿಕ್ತಿದ್ದಾರೆ. ಸೊ ದೆನ್ ಆಫ್ಟರ್ ದಟ್ ಅವರು ಅದನ್ನು ರೋಲ್ ಮಾಡಿಬಿಟ್ಟು ಟೈನ್ ದಾರದಿಂದ ಕಟ್ಕೊತಾರೆ ನೋಡಿ. ಟೈನ್ ದಾರದಿಂದ ಕಟ್ಕೊಂಡಿದ್ದಾರೆ. ಸೊ ಇವಾಗ ಮೇಲೆ ಟೆರೆಸ್ಗೆ ಹೋಗ್ತಿದ್ದೀವಿ. ಸೊ ಬನ್ನಿ ಟೆರೆಸ್ಗೆ ಹೋಗೋಣ. ಸೊ ಪ್ರೊಸೆಸ್ ಇವರು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಹೆಂಗೆ ಮಾಡ್ತಾರೆ ಏನಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ಸೊ ಫೈನಲಿ ಟೆರೆಸ್ಗೆ ರೀಚ್ ಆದ್ವಿ ಗುರು. ಸೊ ಪ್ರೊಸೆಸ್ ಇವರು ಸ್ಟಾರ್ಟ್ ಮಾಡ್ಕೊತಿದ್ದಾರೆ. ಸೊ ನೋಡಿ, ಸೊ ಇವ್ರು ಜಸ್ಟ್ ಒಂದು ಪೀಸ್ ಆಫ್ ಕ್ಲಾತ್ ಸಾಕು, ಲೈಕ್ ಮೂತಿಗೆ ಕಟ್ಕೊತೀನಿ ಅಂತ ಹೇಳಿದ್ರು. ಸೊ ಅವರು ಪ್ರೊಸೆಸ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಮ್ಯಾಚ್ ಬಾಕ್ಸ್ ಅನಿಸ್ತಿದ್ದಾರೆ. ಸೊ ಬೆಂಕಿ ಅನಿಸ್ಬಿಟ್ಟು ಏನು ಹೊಗೆ ಇಕ್ತಾರೆ ಒಳಗಡೆ. ಸೊ ಬನ್ನಿ ನೋಡೋಣ. ಸೊ ಬನ್ನಿ, ಲೈಕ್ ಒಳಗಡೆ ಕ್ಯಾಮ್ರಾ ಇಕ್ಬಿಟ್ಟು ನಾನು ಬಂದುಬಿಡ್ತೀನಿ. ಸೊ ನೋಡಿ, ಸೊ ಬಿಕಾಸ್ ಒಳಗಡೆ ಬೀಸ್ ಕಚ್ಬೋದು. ಸೊ ಒಳಗಡೆನೇ ನಾನು ಇರೋಕ್ಕಾಗಲ್ಲ. ಸೊ ಅದಕ್ಕೆ ಒಳಗಡೆ ಕ್ಯಾಮ್ರಾ ಇಕ್ಬಿಟ್ಟು ಬಂದಿದ್ದೀನಿ. ಸೊ ರೆಕಾರ್ಡ್ ಆಗ್ತಿರುತ್ತೆ. ಸೊ ಪ್ರೊಸೆಸ್ ಹೆಂಗೆ ಮಾಡ್ತಾರೆ ಅಂತ ನೀವು ನೋಡಿ. ಸೊ ಸೆಂಟ್ರಲ್ಲಿ ನಾನು ಡಿಸ್ಟರ್ಬ್ ಮಾಡಲ್ಲ ಆ್ಯಕ್ಚುಲಿ, ಬಿಕಾಸ್ ಅದು ಪ್ಯೂರ್ ಹನಿ ಬೀ ಸೌಂಡ್ ಹೆಂಗಿರುತ್ತೆ ಏನು ಅಂತ ನೀವೇ ನೋಡಿ. ಸೊ ಇವರು ಕೆಳಗಡೆ ಹೇಳಿದ್ರಲ್ಲ ಗುರು, 7 ಲೇಯರ್ಸ್ ಇರುತ್ತೆ, 5 ಲೇಯರ್ಸ್ ಇರುತ್ತೆ, ಇಲ್ವಾ 11 ಲೇಯರ್ಸ್ ಇರುತ್ತೆ ಅಂತ ಹೇಳಿದ್ರಲ್ಲ. ಸೊ ಎಕ್ಸಾಕ್ಟ್ಲಿ 11 ಲೇಯರ್ಸ್ ಇತ್ತು ಅಂತ ಹೇಳಿದ್ರು ಕೌಂಟ್ ಮಾಡಿಬಿಟ್ಟು. ಸೊ ಅವ್ರು ಫಸ್ಟೇ ಪ್ರಿಡಿಕ್ಟ್ ಮಾಡಿದರು. ಸೊ ನೋಡಿ, ಸ್ಮೋಕ್ ಎಲ್ಲ ಯೂಸ್ ಮಾಡ್ತಿದ್ದಾರೆ. ಸೊ ಜೇನುಹುಳಗಳೆಲ್ಲ ಹಾರೋಗಿದೆ. ಬಟ್ ಯಾವುದು ಲೈಕ್ ಮೆಜಾರಿಟಿ ಎಲ್ಲ ಹಾರೋಗಿದೆ. ಯಾವುದೋ ಸ್ವಲ್ಪ ಮಾತ್ರ ಲೈಕ್ ದೇ ವೇರ್ ಹಾರ್ಮ್ಡ್. ಬಟ್ ಇನ್ನೂ ಸ್ವಲ್ಪ ಹನಿ ಬೀಸ್ ಆಚೆ ಡೋರ್ ಮೇಲೇ ಕುತ್ಕೊಂಡಿದ್ವು. ಸೊ ಅದು ಏನಕ್ಕೆ ಕುತ್ಕೊಂಡಿರ್ತೇವೆ ಅಂದರೆ, ಒಂದು ಸ್ಟೋರಿ ಹೇಳ್ತೀನಿ ನೋಡಿ. ಹನಿ ಬೀಸ್ಗೆ ಸ್ಮೋಕ್ ನೋಡಿದ ತಕ್ಷಣವೇ ಅವರು ಏನು ಅಂದ್ಕೊತಾರೆ ಅಂದರೆ, ಲೈಕ್ ಫುಲ್ಲು ನಮ್ಮ ಮನೆ ಬೆಂಕಿ ಅಂಟ್ಕೊತಿದೆ. ಸೊ ಅದಕ್ಕೆ ನಾವು ಬೇಗ ಬೇಗ ಕುಡಿದ್ಬಿಟ್ಟು ಹಂಗೆ ಫ್ಲೈ ಆಗಿಬಿಡ್ಬೇಕು ಅಂದ್ಕೊತಾರೆ. ಸೊ ಅದಕ್ಕೆ ಅವರು ಲೈಕ್ ಬೇಗ ಬೇಗ ಹನಿ ಎಲ್ಲ ಕುಡಿತಾರೆ. ಕುಡಿದಿದ್ದಾದಮೇಲೆ ಸೊ ಇಲ್ಲಿ ಸ್ಪೆಷಾಲಿಟಿ ಏನಂದರೆ, ಒಬ್ಬ ರಾಣಿ ಅಂತೇಳ್ಬಿಟ್ಟು ಇರುತ್ತೆ, ರಾಣಿ ಜೇನುಹುಳ. ಸೊ ಆ ರಾಣಿ ಜೇನುಹುಳನ ಕಾಪಾಡ್ಕೊಳಕ್ಕೆ ಬೇಗ ಬೇಗ ಕುಡ್ದು ಆ್ಯಂಡ್ ದೆನ್ ಎವ್ರಿ ಒನ್ ಸೊ ಒಂದು ಯೂನಿಟಿಯಾಗಿ ಆ ರಾಣಿ ಜೇನುಹುಳನ ಕಾಪಾಡ್ಕೊಳ್ಳಿಕ್ಕೆ ಸೊ ಅವರೆಲ್ಲ ಲೈಕ್ ಯಾರೇ ಬರಲಿ ಕಚ್ಚಕ್ಕಂತ ರೆಡಿಯಾಗಿರ್ತಾರೆ. ಸೊ ನೋಡಿ, ಆ ರಾಣಿನ ಕಾಪಾಡ್ಕೊಳ್ಳೋಕ್ಕೆ ಎಷ್ಟು ಜನ ಲೈಕ್ ಎಷ್ಟು ಜೇನುಹುಳಗಳು ಕಾಯ್ಕೊಂಡಿರ್ತವೆ. ಸೊ ಅದು ಸ್ಟೋರಿ. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ ನೋಡಿ, ಜೇನುಹುಳ ಎಲ್ಲ ಹೋಗಿಬಿಟ್ಟಿದೆ. ಸೊ ಬಟ್ ಇನ್ನೂ ಇದೆ ನೋಡಿ.
ಎಷ್ಟು ಚೆನ್ನಾಗಿದೆ ನೋಡಿ, ಪ್ಯೂರ್ ಹನಿ ಗುರು. ನೋಡಿ ಗುರು ಎಷ್ಟು ಚೆನ್ನಾಗಿದೆ, ಗೋಲ್ಡನ್ ಪ್ಯೂರ್ ಹನಿ, ರಿಚ್ ಫುಲ್ ರಿಚ್ ಹನಿನೇ ನೋಡಿ. ಕಟ್ ಮಾಡ್ತಿದ್ದಾರೆ, ಸೊ ಒಂದೊಂದು ಲೇಯರೇ ಕಟ್ ಮಾಡ್ತಿದ್ದಾರೆ. ಸೊ ನಾನು ಹಂಗೆ ಒಳಗಡೆ ಕ್ಯಾಮ್ರಾ ಇಕ್ಬಿಟ್ಟು ಆ್ಯಂಡ್ ದೆನ್ ಹಂಗೆ ಹೋಗ್ಬಿಟ್ಟೆ. ಸೊ ನಾನು ಆ್ಯಕ್ಚುಲಿ ಈ ಅಂಕಲ್ಗೆ ಹೆಲ್ಮೆಟ್ ಹಾಕ್ಕೊಳ್ಳಿ ಅಂತ ಹೇಳಿದ್ದೆ ಸ್ಟಾರ್ಟಿಂಗೆ. ಇವರು ಬೇಡ ಅಂತ ಹೇಳಿದ್ರು, ಜಸ್ಟ್ ಕ್ಲೋತ್ ಮಾತ್ರ ಸಾಕು ಅಂತ ಹೇಳ್ಬಿಟ್ಟು ಮೂತಿಗೆ ಅದು ಕ್ಲೋತ್ ಮಾತ್ರ ಕಟ್ಕೊಂಡ್ರು. ಸೊ ದೆನ್ ಹೆಲ್ಮೆಟ್ಟು ನಮ್ಮ ಅಪ್ಪಗೆ ಕೇಳಿದೆ, ಅಲ್ಲಿ ಡೂ ಅ ರೆಕಾರ್ಡಿಂಗ್ ಅಂತ ಹೇಳ್ಬಿಟ್ಟು. ಸೊ ಡ್ಯಾಡ್ ವಾಸ್ ಲೈಕ್ ಓಕೆ ಡೂ ನೋ ಪ್ರಾಬ್ಲಮ್, ಲೈಕ್ ಅದು ಚಿಕ್ಕ ಜೇನುಳಾಗ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ ಹಂಗೆ ಕ್ಯಾಮ್ರಾ 2-3 ಸರಿ ಆದರೂ ಭಯ ಗುರು, ಕಚ್ಚಿಬಿಟ್ರೆ ಆಮೇಲೆ ಹಂಗೆ ರಿಸ್ಕು, ಸುಮ್ಮನೆ ಯಾಕೆ. ಅದಕ್ಕೆ ಹೆಲ್ಮೆಟ್ ಹಾಕ್ಕೊಂಡು ಜಾಕೆಟ್ ಹಾಕ್ಕೊಂಡು ಕ್ಯಾಮ್ರಾನ ಒಂದು ಕಡೆ ಇಕ್ಕಿ ವಿಡಿಯೋ ಮಾಡಿದೆ ಗುರು. ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಜೇನುಳಗಳೆಲ್ಲ ಸ್ವಲ್ಪ ಸ್ವಲ್ಪ ಆರೋದ್ವು, ಬಟ್ ಇನ್ನೂ ಆಚೆನೇ ಇತ್ತು. ಸೊ ಇವ್ರು ನೋಡಿ ಸ್ಮೋಕು ಯೂಸ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಲೈಕ್ ಅದು ಲೇಯರ್ಸ್ನ ತೆಗಿತಿದ್ದಾರೆ ಅಂತ. ಇದು ಟ್ರೆಡಿಷ್ನಲ್ ಕಲ್ಚರ್ ಅಂತಲೇ ಹೇಳ್ಬೋದು. ಇದು ಹಳೇ ಕಾಲದಿಂದನೇ ಲೈಕ್ ಈ ಸ್ಮೋಕ್ ಅನ್ನೋದು ಯೂಸ್ ಮಾಡ್ತಿದ್ರು. ಸೊ ಹಳೆ ಕಾಲದಲ್ಲಿ ಏನು ಯೂಸ್ ಮಾಡ್ತಿದ್ರು ಅಂದರೆ ಲೈಕ್ ದೇ ವೇರ್ ಲೈಕ್ ಯೂಸಿಂಗ್ ಇದು ಏನದು ತೆಂಗಿನಕಾಯಿ ಇದು ಸಿಪ್ಪೆ ಆ್ಯಂಡ್ ಕೌಡಂಗ್ ಇರುತ್ತಲ್ಲ ಡ್ರೈ ಆಗಿರೋದು. ಸೊ ಅದು ಎಲ್ಲ ತಗೊಂಡು ದೇ ವೇರ್ ಯೂಸಿಂಗ್ ದಟ್ ಸ್ಮೋಕ್. ಬಟ್ ಇವರು ಸ್ವಲ್ಪ ಏನೋ ಡಿಫ್ರೆಂಟಾಗಿ ಟ್ರೈ ಮಾಡ್ತಿದ್ದಾರೆ. ಸೊ ಇಲ್ಲಿ ಆನ್ ಸ್ಪಾಟ್ ಎಲ್ಲ ಸಿಗಲ್ಲಲ್ಲ. ಸೊ ಅದಕ್ಕೆ ಇವ್ರಿಗಿರೋ ನಾಲೆಡ್ಜ್ ಪ್ರಕಾರ ಸ್ವಲ್ಪ ಅಲ್ಲೇ ಗ್ರೌಂಡ್ ಇತ್ತು, ಗ್ರೌಂಡ್ ಹತ್ರ ಹೋಗಿ ಯಾವುದೋ ಗ್ರೀನ್ದು ಪ್ಲ್ಯಾಂಟ್ಸ್ ಯಾವ ಕಿತ್ಕೊಂಡ್ಬಂದು ಅದ್ರ ಮಿಡಿಲಲ್ಲಿ ನ್ಯೂಸ್ ಪೇಪರ್ ಇಕ್ಬಿಟ್ಟು ಬೆಂಕಿ ಅಂಟಿಸಿ ಸೊ ಹಿಂಗೆ ಎಬ್ಬಿಸಿದ್ದಾರೆ. ಸೊ ಅವ್ರಿಗೆ ಜೇನುಳ ಒಂದು ಕಚ್ಚಿತು ಅಂತ ಹೇಳಿದ್ರು. ಸೊ ಸಿ ದೆನ್ ಐ ಸಾ ದಟ್ ಒನ್ ಆ್ಯಂಡ್ ಐ ರ್ಯಾನ್ ಆಫ್. ಆ್ಯಕ್ಚುಲಿ ಐ ಗಾಟ್ ಸ್ಕೇಡ್. ಸೊ ಹೋಗ್ಬಿಟ್ಟೆ. ಸೊ ಅವ್ರು ಒಂದೊಂದು ಲೇಯರೇ ತೆಗ್ದು ಒಳಗಡೆ ಇಕ್ತಿದ್ರು. ಸೊ ನೋಡಿ ಸೊ ಅಟ್ ಲಾಸ್ಟ್ ಆಗೋಯ್ತು ಗುರು. ನೋಡಿ ಎಲ್ಲ ಎತ್ಬಿಟ್ರು, ಲೇಯರ್ಸ್ ಎಲ್ಲ ಎತ್ಬಿಟ್ಟು ಬಕೆಟಲ್ಲಿ ಹಾಕಿದ್ರು. ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ನೋಡಿ, ಇನ್ನೂ ಜೇನುಳಗಳು ಹೋಗಿಲ್ಲ. ಬಟ್ ಅದು ಏನಕ್ಕಂದರೆ ಹೇಳ್ದ್ನಲ್ಲ ಸ್ಟೋರಿ, ರಾಣಿ ಜೇನುಳನ ಕಾಪಾಡ್ಕೊತ ಇರ್ತವೆ. ಸೊ ಅದಕ್ಕೆ ಅವು ಎಲ್ಲೂ ಹೋಗಲ್ಲ. ಬಟ್ ಒಂದು 18 hours ಒಂದು 12 hours ಮತ್ತೆ ನೋಡಿದ್ರೆ ಅಲ್ಲೇನಿರಲ್ಲ. ಅದು ನೆಕ್ಸ್ಟ್ ಡೇ ಹೋಗಿ ನೋಡ್ಕೊಂಬರ್ತೀನಿ. ಸೊ ಅದು ಲೈಕ್ ಜೇನುಳಾಗ್ಲಿದೆಯಾ ಇಲ್ಲ ಅಂತೇಳ್ಬಿಟ್ಟು ಒಂದು ಶಾರ್ಟ್ ಹಾಕ್ಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಕ್ಕೊಂಡಿರಿ. ಸೊ ನೋಟಿಫಿಕೇಷನ್ ಬರುತ್ತೆ ಅದೇ ವಿಡಿಯೋ ಯಾವುದೇ ಶಾರ್ಟ್ಸ್ ಅಪ್ಲೋಡ್ ಮಾಡಲಿ. 2 ಬಕೆಟ್ ಇತ್ತು ಗುರು, ಕರೆಕ್ಟಾಗಿ 2 ಬಕೆಟು. ಕರೆಕ್ಟಾಗಿ 2 ಬಕೆಟಲ್ಲಿ 1 ಬಕೆಟ್ ವೇಸ್ಟ್ ಅಂತೇಳಿದ್ರು ಅವರು ಅಂಕಲ್ಲು. ನೋಡೋಣ ಅಂತೇಳ್ಬಿಟ್ಟು ಲೈಕ್ ಎಲ್ಲ ಹೀರೋ ಹನಿ ಎಲ್ಲ ಎಕ್ಸ್ಟ್ರಾಕ್ಟ್ ಮಾಡಿದ್ರು. ಲೈಕ್ ಎಕ್ಸ್ಟ್ರಾಕ್ಟ್ ಅಂದರೆ ಸಪ್ರೇಟ್ ಮಾಡಿದ್ರು, ಹನಿ ಇರೋದೆಲ್ಲ ಸಪ್ರೇಟ್ ಮಾಡಿದ್ರು. ಸೊ ಅಲ್ಲಿ ಕಾಣಿಸ್ತಿದೆಯಲ್ಲ, ಸೊ ಹನಿ ಇರೋದೆಲ್ಲ ಸಪ್ರೇಟ್ ಮಾಡಿ, ಸೊ ಮಿಕ್ಕಿರೋದು ಲೈಕ್ ಡ್ರೈಡ್ ಒನ್ಸ್ ಎಲ್ಲ ಅವ್ರು ತಗೊಂಡು ಅಲ್ಲಿದೆಯಲ್ಲ ಅದು ಲೈಕ್ ಒಂದು ಕ್ಯಾರಿ, ಸೊ ಅದ್ರ ಮೇಲೆ ಇಟ್ಕೊಂಡು ಅವರು ಏನೋ ಸೇಲ್ ಮಾಡ್ಕೊತಾರಂತೆ. ಲೈಕ್ ಇಟ್ಸ್ ಲೈಕ್ ಆ್ಯನ್ ಅಡ್ವರ್ಟೈಸ್ಮೆಂಟ್ ಅಂತ ಹೇಳ್ಬೋದು. ಲೈಕ್ ಶೋಯಿಂಗ್ ಅ ಪೀಸ್ ಆಫ್ ರಿಯಲ್ ಹನಿ ಆ್ಯಂಡ್ ಸೆಲ್ಲಿಂಗ್ ಈಸ್ ಓನ್ ಹನಿ. ಸೊ ಹಂಗೆ ಸೊ ಆ ಹನಿನ ಮೇಲೆ ಇಟ್ಕೊಂಡು ಇವರು ಒಳಗಡೆ ಇರೋ ಹನಿನ ಸೆಲ್ ಮಾಡ್ತಾರಂತೆ. ಸೊ ಅದು ಒಂದು ಬಾಟ್ಲ್ ಲೈಕ್ 120-130 rupees ಅಂತೆ. 2 liter ಬಾಟಲ್, 2 liter ಅಲ್ಲ 1 liter ಬಾಟಲ್ ಅದು ಆ್ಯಕ್ಚುಲಿ. ಸೊ ಅದು ನನ್ನ ಪ್ರಕಾರ ಅದು ಒರಿಜಿನಲ್ ಅಲ್ಲ ಅನಿಸುತ್ತೆ ಗುರು. ನಮ್ಮ ಅಪ್ಪನ ಕೇಳಿದ್ರೆ ಅದು ಬೆಲ್ಲ ಪಾಕ ಮಾಡಿರ್ತಾರಲ್ಲ ಅದು. ಸೊ ಅವರೇನೋ ಹೊಟ್ಟೆಪಾಡಿಗೇನೋ ಅವರು ದುಡ್ಕೊಬೇಕಂತೇಳ್ಬಿಟ್ಟು ಅವರು ಏನೋ ಬೆಲ್ಲ ಪಾಕ ಸ್ವಲ್ಪ ಹನಿ ಆ್ಯಂಡ್ ದೆನ್ ದೇ ವಿಲ್ ಮಿಕ್ಸ್ ಇಟ್ ಆ್ಯಂಡ್ ದೇ ವಿಲ್ ಸೆಲ್ ಇಟ್ ಅಂದರು. ಸೊ ಐ ವಾಸ್ ಲೈಕ್ ಶಾಕ್ಡ್ ಆ್ಯಕ್ಚುಲಿ.
ಸೊ ಆಸ್ ನಾಟ್ ನೋಯಿಂಗ್ ದಿಸ್, ಸೊ ಡ್ಯಾಡ್ ಟೋಲ್ಡ್ ಸೊ ಇಟ್ಸ್ ಅ ಫೇಕ್ ಓನ್ಲಿ. ಸೊ ಆ್ಯಂಡ್ ಸೊ ಅಲ್ಲಿ ಇರೋದೆಲ್ಲ ಸಪ್ರೇಟ್ ಮಾಡ್ತಿದ್ದಾರೆ ನೋಡಿ. ಸೊ ಅವ್ರು ಹೊಟ್ಟೆಪಾಡು ಏನೋ ಸೇಲ್ ಮಾಡ್ಕೊತಿದ್ದಾರೆ, ಏನೂ ಮಾಡೋಕ್ಕಾಗಲ್ಲ. ಸೊ ನಮ್ಮ ಬಿಲ್ಡಿಂಗ್ ಪಕ್ಕದಲ್ಲಿರೋರು ಸ್ವಲ್ಪ ಜನ ಬಂದು ಲೈಕ್ ಅವರು ತಗೊಳ್ಲಿಕ್ಕಂತ ನೋಡಿದ್ರು. ಬಟ್ ಮೆನಿ ಆಫ್ ದೆಮ್ ದೇ ಫೌಂಡ್ ಲೈಕ್ ಇವನ್ ದೇ ಟೋಲ್ಡ್ ಇಟ್ಸ್ ಲೈಕ್ ಬೆಲ್ಲ ಪಾಕ್ ಅಲ್ಲ ಇದು ಅಂತೆಲ್ಲ ಹೇಳಿದ್ರು. ಸೊ ಅದಕ್ಕೆ ಅವನು ಸ್ವಲ್ಪ ಹೊತ್ತಿದ್ದ ಹಂಗೆ ಹೋಗ್ಬಿಟ್ಟ, ಯಾರೂ ತಗೊಳ್ಳಿಲ್ಲ. ಸೊ ಇನ್ನೂ ಸ್ವಲ್ಪ ನಮ್ಮ ಬೆಂಗಳೂರಲ್ಲಾಗಲಿ ಎಲ್ಲೇ ಆಗಲಿ ಸ್ವಲ್ಪ ಬಕ್ರಾಗಳು ಇದ್ದಾರೆ ಅಂತಲೇ ಹೇಳ್ಬೋದು. ಸ್ವಲ್ಪ ಅಮಾಯಕರು ಇರ್ತಾರೆ ಪಾಪ, ಅವ್ರಿಗೂ ಗೊತ್ತಿರಲ್ಲ ಇದು ಬೆಲ್ಲ ಪಾಕ ಅಂತ ಹೇಳ್ಬಿಟ್ಟು. ಸೊ ಅವ್ರು ತಗೊತಾರೆ. ಸೊ ನೋಡಿ ಸ್ವಲ್ಪ ಯೋಚನೆ ಮಾಡಿ ತಗೊಳ್ಳಿ. ಸೊ ಹನಿ ಅಂತೇಳ್ಬಿಟ್ಟು ತಗೋಬೇಡಿ. ಆ್ಯಕ್ಚುಲಿ ಹನಿ 1 kg ಹನಿನೇ ನಿಮಗೆ 2000 ಇರುತ್ತೆ, ಪ್ಯೂರ್ ಹನಿ. ಬಟ್ ಇವರು ನೋಡಿದ್ರೆ ಲೈಕ್ 1 ಲೀಟರ್ ಬಾಟ್ಲೇ ನಿಮಗೆ 100 ರೂಪೀಸ್ ಸೇಲ್ ಮಾಡ್ತಿದ್ದಾರೆ ಅಂದರೆ ಅಲ್ಲೇ ಅರ್ಥ ಮಾಡ್ಕೊಬೋದು. ಸೊ ಫುಲ್ ಆಗಬೇಡಿ. ಸೊ ಈ ವಿಡಿಯೋಯಿಂದ ಸ್ವಲ್ಪ ನಾಲೆಜ್ ಗೈನ್ ಆಗಿದ್ದರೆ ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಂದು ಪೀಸ್ ಕೊಡಂದೆ ಕೊಟ್ಟ ಗುರು, ರಿಯಲಿ ಗುರು ತುಂಬ ಚೆನ್ನಾಗಿತ್ತು, ಕ್ರೇಜಿ ಗುರು. ಪ್ಯೂರ್ ಹನಿ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು ಗುರು. ನಾನು ಲೈಫಲ್ಲೇ ತಿಂದಿಲ್ಲ ಅಂತ ಹೇಳೋಕ್ಕಾಗಲ್ಲ, ತಿಂದಿದ್ದೆ ನಮ್ಮೂರಲ್ಲಿ ಇರೋಗ ತಿಂದಿದ್ದೆ ಗುರು, ಅಷ್ಟೇ. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಮ್ಮ ಮೇನ್ ಮನೆಗೆ ಬಂದ್ವಿ. ಸೊ ಮೇನ್ ಮನೆಗೆ ಬಂದು ಸೊ ಅರ್ಧ ಕ್ಯಾರಿ ಆಗಿತ್ತು. ಸೊ ಇಲ್ಲಿ ಬಂದು ನಮ್ಮ ಪೇರೆಂಟ್ಸ್ಗೆ ಲೈಕ್ ಕೊಟ್ಟೆ. ಸೊ ಎಲ್ಲರೂ ಲೈಕ್ ಇಟ್ ವಾಸ್ ರಿಯಲಿ ಗುಡ್ ಅಂದರು. ಲೈಕ್ ಎಷ್ಟೋ ದಿವಸ ಆಯ್ತಂತೆ ತಿಂದು. ಸೊ ಆಫ್ಟರ್ ಮೆನಿ ಇಯರ್ಸ್ ದೇ ಆರ್ ಟೇಸ್ಟೆಡ್ ರಾ ಹನಿ ಅಂತ ಹೇಳಿದ್ರು. ನಿಜ ಚೆನ್ನಾಗಿತ್ತು. ಸ್ಟೇ ಟ್ಯೂನ್ಡ್, ಲೈಕ್, ಶೇರ್, ಸಬ್ಸ್ಕ್ರೈಬ್ ಗೈಸ್. ಬೈ ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ.